ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು PDO ಅಡಿಷ್ನಲ್ ಲೀಸ್ಟ್ ಬಿಟ್ಟಿದ್ದಾರೆ, ಅಂದರೆ ಹೆಚ್ಚುವರಿ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ಹೆಚ್ಚುವರಿ ಪಟ್ಟಿಯಲ್ಲಿ ಯಾರ್ಯಾರು ಇದ್ದೀರಾ, ಸೊ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಪ್ರಾಸೆಸ್ ಹೇಗಿರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಡೀಟೇಲ್ ಆಗಿ, ಯಾವ ರೀತಿ ಸೆಲೆಕ್ಟ್ ಆಗ್ತೀರಾ ಈ ಒಂದು ಲೀಸ್ಟಲ್ಲಿರೋರು ಅಂತ. ಸೊ ಪೂರ್ತಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು, ದಿನಾಂಕ 23/7/2026, ನಿನ್ನೆನೇ ಇದನ್ನು ಬಿಟ್ಟಿದ್ದಾರೆ. ಸೊ ಈಗ ಹೆಚ್ಚುವರಿ ಪಟ್ಟಿಯನ್ನು ಇವರು ಬಿಟ್ಟಿದ್ದಾರೆ. ಸೊ ಫೆಬ್ರವರಿಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದರು, ಈಗ ಹೆಚ್ಚುವರಿ ಪಟ್ಟಿನ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಸಿ ಆಯೋಗದ ಅಧಿಸೂಚನೆ ಸಂಖ್ಯೆ ದಿನಾಂಕ 15/3/2024 ಹಾಗೂ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ 17/9/2024. ಅಧಿಸೂಚಿಸಲಾದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೈದರಾಬಾದ್ ಕರ್ನಾಟಕ ವೃಂದದ 97 ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಮಾಡಲಾಗಿತ್ತು. ಸೊ ದಿನಾಂಕ 20/2/2026 ಅಂದರೆ ಫೆಬ್ರವರಿ 2026ರಲ್ಲಿ ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಟ್ಟಿರ್ತಾರೆ. ಸೊ ಪ್ರಸ್ತುತ ನಿಯಮಾನುಸಾರ ಸದರಿ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಿದೆ. ಈ ಪಟ್ಟಿಯು ಹೆಚ್ಚುವರಿ ಪಟ್ಟಿಯಾಗಿದ್ದು ಆಯ್ಕೆ ಪಟ್ಟಿ ಆಗಿರೋದಿಲ್ಲ. ಇದು ಒಂದು ಅಡಿಷ್ನಲ್ ಲಿಸ್ಟ್ ಆಗಿರುತ್ತೆ ಹೊರತು ಆಯ್ಕೆ ಪಟ್ಟಿ ಅಲ್ಲ, ಫೈನಲ್ ಲಿಸ್ಟ್ ಅಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ, ಸೆಲೆಕ್ಷನ್ ಲಿಸ್ಟ್ ಅಲ್ಲ ಅಂತ. ಸೊ ನಾನು ನಿಮಗೆ ಹೇಗೆ ಅಂದರೆ ಸೆಲೆಕ್ಷನ್ ಲಿಸ್ಟ್ ಅಂದರೆ ನಾವೀಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಬಂದಿದ್ದೀವಲ್ವಾ, ಅದು ಸೆಲೆಕ್ಷನ್ ಲಿಸ್ಟ್, ಓಕೆನಾ. ಇದು ಅಡಿಷ್ನಲ್ ಲಿಸ್ಟ್ ಅಂತಂದರೆ ಈಗಾಗಲೇ ಅಂತಿಮ ಆಯ್ಕೆ ಪಟ್ಟಿಯಲ್ಲಿರೋರು, ಅಂದರೆ ಎರಡನೇ ಫೆಬ್ಬಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದರು, ಓಕೆನಾ. ಆ ಆಯ್ಕೆ ಪಟ್ಟಿಯಲ್ಲಿ ಯಾರಾದರೂ ಜಾಯ್ನಿಂಗ್ ಆಗದೇ ಇದ್ದರೆ ಅಥವಾ ಅವರ ಒಂದು ಡಾಕ್ಯುಮೆಂಟ್ಸ್ ಅಥವಾ ಏನಾದರೂ ಸುಳ್ಳು ಮಾಹಿತಿ ಕೊಟ್ಟು ಅಥವಾ ಅವರ ಒಂದು ಅಭ್ಯರ್ಥಿತನ ರದ್ದಾಗಿದ್ದರೆ, ಓಕೆನಾ, ಅರ್ಥ ಆಗ್ತಿದೆಯಾ, ಈ ಎಲ್ಲ ರೀಸನ್ನಿಂದ ಅವರು PDO ಪೋಸ್ಟ್ಗೆ ಅವರು ಜಾಯ್ನಿಂಗ್ ಆಗಿಲ್ಲ ಅಂತಂದರೆ ಈಗ ಹೆಚ್ಚುವರಿ ಪಟ್ಟಿಯಲ್ಲಿ ಏನಿದ್ದೀರಲ್ಲ ನಿಮ್ಮನ್ನು ಅವರು ತಗೊಳ್ತಾರೆ. ಎಕ್ಸಾಂಪಲ್ಗೆ ಹೇಗೆ ಅಂತಂದರೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು, ನೇಮ್ಸ್ ಎಲ್ಲ ಕಾಣ್ತಾ ಇದೆ ನಿಮಗೆ. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಿ. ಟೋಟಲ್ ಎಷ್ಟು ಜನ ಇದ್ದಾರೆ ಅಂತಂದರೆ ಐ ಥಿಂಕ್ 85 ಅನ್ಕೋತೀನಿ. ಎಸ್, 85 ಮೆಂಬರ್ಸ್ ಇದ್ದಾರೆ, ಓಕೆನಾ. ಸೊ 85 ಮೆಂಬರ್ಸಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದರೆ ಈಗ ನೋಡಿ, ಈಗ ನನ್ನದೇ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಏನು ಅಂತಂದರೆ SC ವುಮೆನ್ನಲ್ಲಿ ನಾನು ಬರ್ತೀನಿ, ಓಕೆನಾ. SC ವುಮೆನ್ನಲ್ಲಿ ನಾನು ಬರ್ತೀನಿ. ನಂದು ಸೆಲೆಕ್ಷನ್ ಲಿಸ್ಟ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಬರ್ತೀನಿ, ಓಕೆನಾ. ಸೊ ಅದಾದಮೇಲೆ ಫೈನಲ್ ಲಿಸ್ಟಲ್ಲಿ ನಂದು ಬರೋದಿಲ್ಲ, ಓಕೆ. ಫೈನಲ್ ಲಿಸ್ಟಲ್ಲಿ ನಂದು ಬರೋದಿಲ್ಲ ಏನಕ್ಕೆ ಅಂತಂದರೆ ಕಟ್ ಆಫ್ ಇರೋದು 119, ನನ್ನ ಮಾರ್ಕ್ಸ್ ಇರೋದು 115, ಓಕೆನಾ. ಸೊ 115 ನನ್ನ ಮಾರ್ಕ್ಸ್ ಇರೋದರಿಂದ 119 ಕಟ್ ಆಫ್ ಇರೋದರಿಂದ ನಾನು ಆಯ್ಕೆ ಪಟ್ಟಿಯಲ್ಲಿ ಇರೋದಿಲ್ಲ. ಸೊ ಈಗ 119ನಲ್ಲಿ ಲಾಸ್ಟ್ ಕಟ್ ಆಫು ಶ್ವೇತಾ ಅಂತ ಇದ್ದರು, ಓಕೆನಾ. ನಂದು 115 ಆಗಿರೋದ್ರಿಂದ ನಂದು ಆಗಿರಲಿಲ್ಲ. ಬಟ್ ಈಗ ಇಲ್ಲಿ ನೋಡಿ,
ಆ ಶ್ವೇತಾ ಆದಮೇಲೆ ನೆಕ್ಸ್ಟು ಲತಾ ಇದ್ದಾರೆ, SC ವುಮೆನ್ ಇವರು. ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ನಂದೇನೆ. ಸೊ ಲತಾ ಅಂತ ಇದ್ದಾರೆ. ಈಗ ಶ್ವೇತಾ ಏನಾದರೂ ಜಾಯ್ನಿಂಗ್ ಆಗಲಿಲ್ಲ ಅಂತಂದರೆ, ಅಥವಾ ಶ್ವೇತನ ಹಿಂದೆ SC ವುಮೆನಲ್ಲಿ 6 ಪೋಸ್ಟ್ ಇದ್ದಾವೆ ನಮಗೆ. 6 ಪೋಸ್ಟಲ್ಲಿ ಒಬ್ಬರು ಬಿಟ್ಟರೆ ಲತಾ ಅವರು ಆಯ್ಕೆ ಆಗ್ತಾರೆ. SC ವುಮೆನ್ನಲ್ಲಿ ನಾನು ಹೇಳ್ತಾ ಇರೋದು, ಕೆಟಗರಿ ವೈಸ್ ನೀವು ನೋಡ್ತಾ ಹೋಗಿ, ಓಕೆನಾ. 6 ಪೋಸ್ಟ್ SC ವುಮೆನ್ಗೆ ಇದೆ. ಲಾಸ್ಟ್ ಕಟ್ ಆಫ್ ಇರೋದು 119 ಶ್ವೇತಾ ಅವರು. ಸೊ 6 ಪೋಸ್ಟಲ್ಲಿ ಶ್ವೇತಾ ಅವರು ಅಂತ ಅಲ್ಲದೇ ಬೇರೆ ಯಾರೇ ಹೋದರೂ ಸಹ, ಒಬ್ಬರು ಹೋದರೆ ಲತಾ ಅವರು ಆಯ್ಕೆ ಆಗ್ತಾರೆ. ಇಬ್ಬರು ಹೋದರೆ ಒಂದು ನಿಮಿಷ, ಇಬ್ಬರು ಹೋದರೆ ನೆಕ್ಸ್ಟು ಯಾರಿದ್ದಾರೆ, SC ವುಮೆನ್ನಲ್ಲಿ ಚೇತನಾ ಅಂತ ಇದ್ದಾರೆ. ಓಕೆ, 118 ಅವ್ರದ್ದು. ಇಬ್ಬರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿರುವಂಥ 6 ಪೋಸ್ಟ್ಗಳಲ್ಲಿ ಇಬ್ಬರು ಹೋದರೆ ಚೇತನಾ ಅವರು ಸೆಲೆಕ್ಟ್ ಆಗ್ತಾರೆ. ಓಕೆ, ಇನ್ ಕೇಸ್ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ 6 ಪೋಸ್ಟಲ್ಲಿರುವಂಥ ಈಗಾಗಲೇ ಪ್ರಾಸೆಸ್ಸಲ್ಲಿರುವಂಥವರು 3 ಜನ ಹೋದರೆ, ಅಂದರೆ ಯಾವುದೋ ಒಂದು ಕಾರಣಕ್ಕಾಗಿ ಬೇರೆ ಪೋಸ್ಟ್ಗೂ ಅಥವಾ ಅವರ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲದೆ ಇರೋದ್ರಿಂದ ಹೋದರೆ ನಾನು ಸೆಲೆಕ್ಟ್ ಆಗ್ತೀನಿ. ಇಲ್ಲಿದೆ ನೋಡಿ, ಶಾರದಾ ಅಂತ. ಸೊ ನಂದು 115 ಇರೋದ್ರಿಂದ, ಸೊ 3 ಹೋದರೆ ಲತಾ ಅವರು, ನಾನು ಮತ್ತು ಇನ್ನೊಬ್ಬರು ಚೇತನ ಅವರು 3 ಹೋಗ್ತೀವಿ. ಅರ್ಥ ಆಯ್ತಾ? ಇಬ್ಬರು ಹೋದರೆ ಅವರಿಬ್ಬರೇ ಹೋಗ್ತಾರೆ, 3 ಹೋದರೆ ನಾನು ಹೋಗ್ತೀನಿ ನೆಕ್ಸ್ಟ್ ಪೋಸ್ಟಿಗೆ. ಸೊ ಅವರೇನಾದರೂ ಒಂದು 4 ಮೆಂಬರ್ಸ್ ಹೋದರೆ, ನೆಕ್ಸ್ಟು ರಾಧಾ ಅಂತ ಇದ್ದಾರೆ, ಇವರು SC ವುಮೆನ್ನು. ನನಗಿಂತ ಒಂದು 0.25 ಕಡಿಮೆ ಇದೆ ಅವ್ರದ್ದು ಅಷ್ಟೇ. ಸೊ ಇವರು ಹೋಗ್ತಾರೆ, 4 ಮೆಂಬರ್ಸ್ ಏನಾದರೂ ಹೋದರೆ ಇವ್ರು ಹೋಗ್ತಾರೆ. ಸೊ ಲೈಕ್ ದಟ್, ಯಾರಾದರೂ ಅಂತಿಮ ಆಯ್ಕೆ ಪಟ್ಟಿಯಲ್ಲಿರೋರು ಯಾವುದೋ ಒಂದು ಕಾರಣದಿಂದ ಅವರು ಬಿಟ್ಟಿರಬೇಕು ಜಾಬ್ನ, ಆಗ ಮಾತ್ರ ನಾವು ಸೆಲೆಕ್ಟ್ ಆಗೋಕ್ಕೆ ಸಾಧ್ಯ ಆಗಿರುತ್ತೆ. ಸೊ ನಾವು ಹೋಪ್ ಇಟ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಅಂತ. ಟೋಟಲ್ ನೋಡಿ 85 ಮೆಂಬರ್ಸ್ ಇದ್ದೀವಿ. ಸೊ ಇಲ್ಲಿ ನೋಡಿ ಈ ಥರ ಪ್ರಾಸೆಸ್ ಇರುತ್ತೆ. ನಾನು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗದಿದ್ದರೆ ಇನ್ನೊಂದು ಸತಿ ವೀಡಿಯೋನ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು, ಅರ್ಥ ಆಗದೇ ಇದ್ದರೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಏನಿದೆ ಅಂತ ಓದ್ತೋಗೋಣ. ಈ ಹೆಚ್ಚುವರಿ ಪಟ್ಟಿಯಲ್ಲಿ 2BPH ಅಂದರೆ ಹ್ಯಾಂಡಿಕ್ಯಾಪ್ಟ್, LV ಮೀಸಲಾತಿ, ಈ ಒಂದು ಮೀಸಲಾತಿ ಒಂದು ಅಡಿಯಲ್ಲಿ ಬರುವಂಥವರು ಒಂದು ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಾರು ಇರೋದಿಲ್ಲ. ಸೊ ಅಂತಹ ಹುದ್ದೆ ಯಾವುದೇ ಅಭ್ಯರ್ಥಿಯನ್ನು ಪರಿಗಣಿಸಿರುವುದಿಲ್ಲ ನಾವು. ಈ ಮೀಸಲಾತಿಯಲ್ಲಿ ಬರುವಂಥವರು ಈ ಒಂದು ಹೆಚ್ಚುವರಿ ಪಟ್ಟಿಯಲ್ಲಿ ಹೆಚ್ಚುವರಿ ಪಟ್ಟಿಗೆ ಯಾರೂ ಅರ್ಹರಾಗಿಲ್ಲ. ಹಾಗಾಗಿ ಈ ಮೀಸಲಾತಿಯಲ್ಲಿ ಇರುವಂಥ ಒಂದು ಯಾರನ್ನು ನಾವು ತಗೊಂಡಿಲ್ಲ, ಖಾಲಿ ಇದ್ದರೂ ಕೂಡ ನಾವು ತಗೊಂಡಿಲ್ಲ, ಯಾಕಂದರೆ ಅವರು ಅರ್ಹ ಇಲ್ಲ ಅಂತ ಹೇಳಿದ್ದಾರೆ. ಓಕೆನಾ. ಲಾಸ್ಟ್ ನೋಡಿ, ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ, ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ ಕೊಟ್ಟಿದ್ದಾರೆ. ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟಿರ್ತದೆ ಇದು ಅಂಥೇಳಿ ಕೊಟ್ಟಿದೆ. ಆಯೋಗದ ಆದೇಶ ಮೇರೆಗೆ ನಮ್ಮ KPSC ಅವರು ಬಿಟ್ಟಿರ್ತಕ್ಕಂಥದ್ದು. ಕಾರ್ಯದರ್ಶಿ ಜ್ಯೋತಿಯವರು ಸೈನ್ ಇದೆ. ಸೊ ಕರ್ನಾಟಕ ಲೋಕಸೇವಾ ಆಯೋಗ. ಓಕೆ, ಭಾಳ ಜನ ಕೇಳ್ತಾ ಇದ್ದೀರಿ, ನಿತಿನ್ ಅವರು ಕಮೆಂಟ್ ಆಗ್ತಾನೆ ಇದ್ರು, ವಿಡಿಯೋ ಏನು ಹೆಚ್ಚುವರಿ ಪಟ್ಟಿ ಯಾವಾಗ ಬರುತ್ತೆ ಅಂತ. ಸೊ ನೋಡಿ, ಪಟ್ಟಿ ಬಂದಿದೆ, ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದವರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಸಿಕ್ಕರೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.